ಈ ವೆದರ್ಗೆ ಶೀತ ಕೆಮ್ಮು ಆಗೋದು ಜಾಸ್ತಿ ಮಕ್ಕಳಿಗೆ. ಸೊ ಹಾಗಾಗಿ ಒಂದು ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಓಂಕಾಳು, ಲವಂಗ, ಬೆಳ್ಳುಳ್ಳಿ ಮೂರಿದ್ರೆ ಸಾಕು. ಇವಾಗ ನಾವು 1 ಸ್ಪೂನ್ ಓಂಕಾಳನ್ನ ತೊಗೊಳ್ತಾ ಇದ್ದೀನಿ. ಓಂಕಾಳನ್ನ 1 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಮ್ಮಿಗೆ ಇಟ್ಕೊಂಡು. ಈ ವೆದರ್ಗೆ ಕೆಮ್ಮು ಶೀತ ಆಗೇ ಆಗುತ್ತೆ ಮಕ್ಕಳಿಗೆ, ಎಲ್ರಿಗೂ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ಅಂತ ನೀವು ಯಾರು ಶಿರಾಪ್ಗಳನ್ನ ತಂದು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ನ್ಯೂಸಲ್ಲಿ ನೋಡ್ತಾನೆ ಇದ್ದೀರಾ, ಶಿರಾಪ್ ಹಾಕೋದ್ರಿಂದ ಎಷ್ಟೋ ಜನ ಮಕ್ಕಳಿಗೆ ಯಾವ್ಯಾವ ಥರ ತೊಂದರೆ ಆಗ್ತಾಯಿದೆ ಅಂತ ನೋಡ್ತಾ ಇದ್ದೀರಲ್ವಾ. ಸೊ ಹಾಗಾಗಿ ಹೋಮ್ ರೆಮಿಡಿನ ಆದಷ್ಟು ಟ್ರೈ ಮಾಡಿ, ಖಂಡಿತವಾಗ್ಲೂ ಇದು ಸಕ್ಸಸ್ ಆಗೇ ಆಗುತ್ತೆ. ನಾನು ನನ್ನ ಮಗಳಿಗೆ ಟ್ರೈ ಮಾಡಿದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. 2 ದಿವಸ ನಾನು ಅವಳಿಗೆ ಟ್ರೈ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ರಿಸಲ್ಟ್ ಬಂದಮೇಲೆ. ಇದಕ್ಕೆ ನಾವು 4 ಲವಂಗ, 4 ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಇದು ಕೂಡ ಇದ್ರ ಜೊತೆ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಅದು ಅಲ್ಲದಲೇ ಇವಾಗೆಲ್ಲ ತುಂಬ ಈ ಧನುರ್ಮಾಸ ಬೇರೆ ನೋಡಿ, ಈ ಟೈಮಲ್ಲಿ ಇನ್ನೂ ಶೀತ ಕೆಮ್ಮು ಆಗೋದು ಜಾಸ್ತಿ. ನಾನಂತೂ ಇವಾಗ ಶಿರಾಪ್ ಬದಲು ಇದೇ ಥರ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ತಾಯಿರ್ತೀನಿ. ಇದನ್ನು ನಾನು ನೈಟ್ ಮಾಡ್ತಾಯಿದ್ದೀನಿ ಮತ್ತು ಬೆಳಗ್ಗೆ ಕೂಡ ಕೆಲವು ಕಷಾಯಗಳನ್ನ ಅವಳಿಗೆ ಕೊಡಿಸ್ತೀನಿ. ಅದನ್ನು ಕೂಡ ಖಂಡಿತವಾಗ್ಲೂ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಕಷಾಯ ಕುಡಿಸೋದು ಅಂತ. ಯಾಕಂದರೆ ನಾನು ಫಸ್ಟ್ ಅವಳಿಗೆ ರಿಸಲ್ಟ್ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗೋದು. ಇವಾಗ ಇದೆಲ್ಲ ಫ್ರೈ ಆದಮೇಲೆ ಘಮ ಬರೋಕ್ಕೆ ಶುರು ಆಗುತ್ತೆ. ಓಂಕಾಳಿನ ಘಮ ಅದು ಫ್ರೈ ಆದಮೇಲೆ ತುಂಬಾ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ಇವಾಗ ಇದನ್ನು ನಾವು ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಳ್ಬೇಕು, ಬಿಳಿ ಬಟ್ಟೆಗೆ ಹಾಕ್ಕೊಳ್ಬೇಕು. ನಮ್ಮ ಮನೇಲಿ ಬಿಳಿ ಬಟ್ಟೆ ಇಲ್ಲದ ಕಾರಣ ನಾನು ಕಾಟನ್ ಆಗಿ ಯಾವುದಾದ್ರೂ ಆಯಿತು, ಕಾಟನ್ ಅಂದ್ಬಿಟ್ಟು ನಾನು ಒಂದು ಬಟ್ಟೆಗೆ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಆಫ್ ಮಾಡಿಕೊಂಡು ನೀಟಾಗಿ ಒಂದು ಬಟ್ಟೆಗೆ ಗಂಟು ಹಾಕ್ಕೊಳ್ಳೋಣ. ಈ ರೀತಿ ಒಂದು ಚಿಕ್ಕ ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಬಿಳಿ ಬಟ್ಟೆ ಸಿಗಲಿಲ್ಲ, ಸೊ ಹಾಗಾಗಿ ನಾನು ಒಂದು ಕಾಟನ್ ಟೀ ಶರ್ಟ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನನಗೆ ವೀಡಿಯೋ ಮಾಡಲಿಕ್ಕೆ ಯಾರೂ ಇಲ್ದಿದ್ದ ಕಾರಣ ನಾನೇ ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಸೊ ಸ್ವಲ್ಪ ಕಷ್ಟ ಆಗ್ತಿದೆ. ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ ನೋಡಿ. ಗಂಟು ಹಾಕ್ಕೊಂಡು ಸ್ವಲ್ಪ ಉದ್ದ ಬೇಕಾದರೂ ನೀವು ಹಾಕ್ಕೊಳ್ಳಿ, ಕುತ್ತಿಗೆ ಫುಲ್ ಆಗೋಂಗೆ. ಇಲ್ಲಾಂದರೆ ಈ ರೀತಿ ಚಿಕ್ಕದಾಗಾದರೂ ಹಾಕ್ಕೊಳ್ಳಿ. ಈ ರೀತಿ ಗಂಟು ಕಟ್ಬಿಟ್ಟು ಮಕ್ಕಳು ಸ್ಮೆಲ್ ಮಾಡಬೇಕು. ಮತ್ತು ಮಕ್ಕಳಿಗೆ ಇದನ್ನು ಸ್ವಲ್ಪ ಎದೆಗೂಡಿಗೂ ಅಪ್ಲೈ ಮಾಡಬೇಕು, ಬೆನ್ನಿಗೂ ಅಪ್ಲೈ ಮಾಡಬೇಕು. ನಂತರ ಇದನ್ನು ಅವಳು ಕುತ್ತಿಗೆಲಿ ಏನಾದರೂ ಸರ ಇದ್ದಿದ್ರೆ ನಾನು ಆ ಸರಕ್ಕೆ ಕಟ್ತಿದ್ದೆ. ಸೊ ಇವಾಗ ಅದಿಲ್ಲದ ಕಾರಣ ನಾನು ಅವಳು ಮಲಗಿರುವಾಗ ದಿಂಬು ಹತ್ರ ಇಡ್ತೀನಿ. ಈ ರೀತಿ ಇಡೋದ್ರಿಂದ ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಶೀತ ಕಮ್ಮಿ ಆಗೇ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.